टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾತ್ರಿ ಸುರಿದಂತ ರಣಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಇನ್ನು ಕೆರೆಯಂತಾಗಿದೆ ರಸ್ತೆಗಳು, ಅಲ್ಲೋಲ ಕಲ್ಲೋಲವೇ ಬೆಂಗಳೂರಿನಾದ್ಯಂತ ನಿರ್ಮಾಣ ಆಗಿದೆ. ಬೆಂಗಳೂರಿನ ಪರಿಸ್ಥಿತಿ ಇದು. ರಾತ್ರಿ ಧೋ ಅಂತ ಸುರಿದಂತ ಮಳೆಯ ರಣಾರ್ಭಟದಿಂದಾಗಿ ಬೆಂಗಳೂರು ತತ್ತರಿಸಿ ಹೋಗಿದೆ. ರಸ್ತೆಗಳೆಲ್ಲ ಕೆರೆಯಂತಾಗಿದೆ. ಹಲವು ಪ್ರದೇಶಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮಳೆಯ ಹೊಡೆತಕ್ಕೆ ಕಾರು, ಬೈಕ್ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ. ಶಾಂತಿನಗರದಲ್ಲಿ ಪ್ರವಾಹ ಪರಿಸ್ಥಿತಿಯ ನಿರ್ಮಾಣವಾಗಿದೆ. ಕಿಲೋಮೀಟರ್ ಗಟ್ಟಲೆ ರಸ್ತೆ ತುಂಬೆಲ್ಲ ನೀರು ನಿಂತಿದೆ. ಇತ್ತ ಆಡುಗೋಡಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮನೆಯಿಂದ ನೀರು ಹೊರ ಹಾಕುವುದಕ್ಕೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಮಳೆಯ ರಣಾರ್ಭಟ ಬೆಂಗಳೂರಿನಾದ್ಯಂತ ಸಾಕಷ್ಟು ಕಾಟವನ್ನೇ ಕೊಟ್ಟಿದೆ. ಜನರಂತೂ ಪೀಕಲಾಟವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ರಾತ್ರಿ ಸುರಿದಂತ ಮಳೆಯಿಂದಾಗಿ ನಿದ್ದೆಯಿಂದ ಸುಖವಾಗಿ ನಿದ್ದೆ ಮಾಡ್ತಾ ಇದ್ದಂತ ಜನರು ಅವಕ್ಕಾಗಿದ್ದಾರೆ. ಬೆಳಗ್ಗೆ ಇನ್ನೇನು ಕಣ್ಣು ಬಿಡೋಷ್ಟರಲ್ಲಿ ಮನೆ ತುಂಬೆಲ್ಲ ನೀರು ತುಂಬಿಕೊಂಡು ಹೋಗಿದೆ. ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲ ನೀರಿಗೆ ಆಹುತಿಯಾಗಿದೆ. ಇನ್ನು ಶಾಂತಿನಗರದ ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಆಫೀಸ್ ಕೆಳಭಾಗದಲ್ಲಿ, ಇದು ಮನೆಯ ಒಳಭಾಗದಲ್ಲಿ, ಆಡುಗೋಡಿಯಲ್ಲಿ ಮನೆಯ ಒಳಭಾಗಕ್ಕೆಲ್ಲ ನೀರು ತುಂಬಿರುವಂತಹ ದೃಶ್ಯಾವಳಿಗಳಿದು. ಮನೆಯಿಂದ ಮನೆ ಒಳಗಡೆ ತುಂಬಿಕೊಂಡಿರುವಂತಹ ನೀರನ್ನ ಹೊರ ಹಾಕುವುದಕ್ಕೆ ಹರಸಾಹಸವನ್ನೇ ಪಡ್ತಾ ಇದ್ದಾರೆ ಜನರು. ಬೆಳಂಬೆಳಗ್ಗೆ ರಾಜಧಾನಿಯಲ್ಲಿ ಮಳೆ ಅಬ್ಬರ ಜೋರಾಗಿತ್ತು. ಮಳೆಗೆ ಹೊಳೆಯಂತಾಗ್ಬಿಟ್ಟಿದೆ ಬಿಸ್ಮಿಲ್ಲಾ ನಗರ. ಬನ್ನೇರುಘಟ್ಟ ರಸ್ತೆಯ ಬಿಸ್ಮಿಲ್ಲಾ ನಗರ ಸಂಪೂರ್ಣವಾಗಿ ಜಲದಿಗ್ಬಂಧನಕ್ಕೆ ಒಳಗಾಗಿದೆ. ರಸ್ತೆಯಲ್ಲಿ ಕೆರೆಯಂತೆ ಉಕ್ಕಿ ಹರಿದೆ ಮಳೆ ನೀರು. ಇದು ಮಳೆಯ ಹೊಡೆತದಿಂದಾಗಿ ಸೃಷ್ಟಿಯಾಗಿರುವಂತಹ ಅನಾಹುತ. ಇದು ಬಿಸ್ಮಿಲ್ಲಾ ನಗರ, ಬನ್ನೇರುಘಟ್ಟ ರಸ್ತೆಯ ಬಿಸ್ಮಿಲ್ಲಾ ನಗರ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯಗಳು. ಎತ್ತ ನೋಡಿದ್ರೂ ಕೂಡ ನೀರೋ ನೀರು. ಅಲ್ಲಿ ನಿಂತಿದ್ದಂತಹ ವಾಹನಗಳೆಲ್ಲ ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಮನೆಯಿಂದ ಹೊರಗಡೆ ಬಾರದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಅಲ್ಲೇ ನಿಲ್ಲಿಸಿದಂಥ ವಾಹನಗಳು, ತ್ರಿಚಕ್ರ ವಾಹನಗಳು, 4 ಚಕ್ರ ವಾಹನಗಳು, ದ್ವಿಚಕ್ರ ವಾಹನಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮಳೆಯ ಹೊಡೆತಕ್ಕೆ ಸಿಲುಕಿದೆ. ಮನೆಯಿಂದ ಹೊರಬರೋದಕ್ಕೂ ಕೂಡ ಆತಂಕದ, ಭಯದ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಯಾಕೆಂದರೆ ರಸ್ತೆಯಲ್ಲಿದೆ, ಹಳ್ಳ ಕೊಳ್ಳಗಳಲ್ಲಿದೆ, ಡ್ರೈನೇಜ್ ಅಲ್ಲಿದೆ, ಯಾವುದೂ ಕೂಡ ಗೊತ್ತಾಗದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅಷ್ಟರ ಮಟ್ಟಿಗೆ ಅಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಇನ್ನು ತಗ್ಗು ಪ್ರದೇಶಗಳಂತೂ ಮನೆ ಒಳಭಾಗಕ್ಕೆ ಸಂಪೂರ್ಣವಾಗಿ ನೀರು ನುಗ್ಗಿರೋದ್ರಿಂದಾಗಿ ರಾತ್ರಿ ಪೂರ್ತಿ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ. ವರ್ಣಾರ್ಭಟಕ್ಕೆ ಸಾರಿಗೆ ಬಸ್ಗಳು ಕೂಡ ಮುಳುಗಿ ಹೋಗಿದೆ. ಶಾಂತಿನಗರ ಬಸ್ ಡಿಪೋ ಪೂರ್ತಿ ಜಲಾವೃತ ಆಗಿದೆ. ಡ್ಯೂಟಿಗೆ ಬಂದಂತಹ ಬಿಎಂಟಿಸಿ ಸಿಬ್ಬಂದಿ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಡಿಪೋದಿಂದ ಬಸ್ ಹೊರ ತೆಗೆಯಲಾರದೆ ಹೈರಾಣಾಗ್ತಿದ್ದಾರೆ. ಕೆರೆಯಂತಾಗಿರುವಂತಹ ಶಾಂತಿನಗರ ಬಸ್ ಡಿಪೋ ಇನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಸ್ಗಳಿಲ್ಲದೆ ಒಂದು ಕಡೆ ಪ್ರಯಾಣಿಕರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ. ಇನ್ನು ಡ್ರೈವರ್ಗೂ ಕೂಡ ಈ ಬಸ್ನ ಹೊರಗಡೆ ಹೇಗಪ್ಪ ತೆಗೆದುಕೊಂಡು ಹೋಗೋದು ಅನ್ನುವಂಥ ಆತಂಕ. ಯಾಕಂದ್ರೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ನಿಂತಿದ್ದಂತಹ ಬಸ್ಗಳೆಲ್ಲ ಎಲ್ಲೋ ಒಂದು ಕಡೆ ನೀರಿನಲ್ಲಿ ತೇಲೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಬಸ್ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಅಲ್ಲಿ ನಿಂತಿದ್ದಂತಹ ಬಸ್ಗಳನ್ನ ಹೊರತೆಗೆಯಲಾಗದಂತಹ ಪರಿಸ್ಥಿತಿ. ಡ್ರೈವರ್ಗಳು ರಾತ್ರಿ ಬಸ್ಸನ್ನ ಅಲ್ಲಿ ನಿಲ್ಲಿಸಿ ಹೋಗಿರ್ತಾರೆ ಹೊರಭಾಗಕ್ಕೆ. ಬೆಳಗ್ಗೆ ಬಂದು ನೋಡ್ಸೋಷ್ಟರಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಪ್ರಯಾಣಿಕರಿಗೂ ಕೂಡ ಒಂದು ರೀತಿ ಆತಂಕದ ಪರಿಸ್ಥಿತಿ. ಬಸ್ ಸಿಗುತ್ತೋ ಇಲ್ವೋ, ಆನ್ ಟೈಮಲ್ಲಿ ನಾವು ಕೆಲಸಕ್ಕೆ ಹೋಗ್ತೀವೋ ಇಲ್ವೋ ಅನ್ನುವಂತಹ ಆತಂಕ ಕೂಡ ನಿರ್ಮಾಣ ಆಗಿದೆ. ಬಿಎಂಟಿಸಿ ಬಸ್ ಡಿಪೋ, ಶಾಂತಿನಗರದ ಬಸ್ ಡಿಪೋ ನೋಡ್ತಾ ಇದ್ರಿ. ಒಂದಲ್ಲ ಎರಡಲ್ಲ, ಅಲ್ಲಿ ನೂರಾರು ಬಸ್ಗಳನ್ನು ನಿಲ್ಲಿಸಿದ್ದಾರೆ. ಅದೆಲ್ಲವೂ ಕೂಡ ನೀರಿಗೆ ಆಹುತಿಯಾಗಿದೆ. ಇನ್ನು ಅಲ್ಲಿರುವಂತಹ ಆಫೀಸ್ ಅಂದರೆ ಕೆಳಮಹಡಿ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಅಲ್ಲಿರುವಂತಹ ಕಡತಗಳು, ಫೈಲ್ಸ್ಗಳು ಎಲ್ಲವೂ ಕೂಡ ತೊಯ್ದು ತೊಪ್ಪೆ ಆಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಶಾಂತಿನಗರ ಬಸ್ ಡಿಪೋದಲ್ಲಿ ಇರುವಂತಹ ಒಂದು ಕೆಳಮಹಡಿಯ ಆವರಣ ಇದು. ಒಳಭಾಗಕ್ಕೆ ನೀರು ನುಗ್ಗಿರೋದ್ರಿಂದಾಗಿ ಅಲ್ಲಿದ್ದಂತಹ ಕಂಪ್ಯೂಟರ್ ಆಗಿರಬಹುದು, ಒಂದಷ್ಟು ವಸ್ತುಗಳಾಗಿರಬಹುದು, ಕಡತಗಳಾಗಿರ್ಬೋದು, ಪ್ರಮುಖವಾಗಿ ಫೈಲ್ಸ್ಗಳು ತುಂಬ ಅಲ್ಲಿಟ್ಟಿದ್ದಾರೆ. ಸೊ ಅದೆಲ್ಲವೂ ಕೂಡ ನೀರಿನಿಂದ ತೊಯ್ದು ತೊಪ್ಪೆಯಾಗ್ಬಿಟ್ಟಿದೆ. ಬಸ್ ಡಿಪೋ ಅಂತೂ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ನೂರಾರು ಬಸ್ಗಳು ನಿಂತಲ್ಲೇ ನಿಂತಿದೆ. ಹೊರತೆಗೆಯಲಾಗದಂತಹ ಪರಿಸ್ಥಿತಿ. ಅಷ್ಟರ ಮಟ್ಟಿಗಲ್ಲಿ ನೀರು ನಿಂತಿದೆ. ಯಾಕೆಂದರೆ ಒಂದಲ್ಲ ಎರಡಲ್ಲ, ಒಂದು 3-4 ಕಿಲೋಮೀಟರ್ ರಸ್ತೆನೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. 2-3 ಅಡಿಗಳಷ್ಟು ನೀರು ನಿಂತಿದ್ದರಿಂದಾಗಿ ವಾಹನ ಸವಾರರಂತೂ ಹೈರಾಣಾಗಿ ಹೋಗಿದ್ರು. ಇವತ್ತು ಕೂಡ ನೀರು ನಿಂತಲೇ ಇದೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಮಳೆ ಆಗಿದೆ.
ಡ್ರೈನೇಜ್ ಅಲ್ಲಿ ಕರೆಕ್ಟಾಗಿದ್ರೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ನೀರು ಒಳಭಾಗಕ್ಕೆ ಬಂದಿದ್ದರಿಂದಾಗಿ ಅಲ್ಲಿ ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ.